ಕಥಾ ಪ್ರಪಂಚ. ಎಲ್ಲರಿಗೂ ನಮಸ್ಕಾರ. ನಿಮಗೆಲ್ಲರಿಗೂ ಕಥಾ ಪ್ರಪಂಚಕ್ಕೆ ಪ್ರೀತಿಯ ಸ್ವಾಗತ. ಕಥಾ ಪ್ರಪಂಚದಲ್ಲಿ ಇವತ್ತು ನಾನು ಹೊಸದಾಗಿ ತೆನಾಲಿ ರಾಮನ ಕಥಾ ಸರಣಿಯನ್ನು ಆರಂಭಿಸ್ತಾ ಇದ್ದೇನೆ. ಈ ತೆನಾಲಿ ರಾಮನ ಕಥಾ ಸರಣಿಯಲ್ಲಿ ನಾವು ರಾಮಕೃಷ್ಣ ತೆನಾಲಿ ರಾಮ ಹೇಗಾದ, ವಿಜಯನಗರದ ಆಸ್ಥಾನದಲ್ಲಿ ವಿಕಟ ಕವಿಯ ಸ್ಥಾನವನ್ನು ಹೇಗೆ ಪಡ್ಕೊಂಡ, ಅವನು ಇದೆಲ್ಲ ಆಗಬೇಕಾದ್ರೆ ಅವನಿಗೆ ಕಾಳಿಕಾ ಮಾತೆಯ ಆಶೀರ್ವಾದ ಒಂದು ವರದಾನವಾಯಿತು. ಆ ಕಾಳಿಕಾ ಮಾತೆಯ ಆಶೀರ್ವಾದವನ್ನು ತೆನಾಲಿ ರಾಮ ಹೇಗೆ ಪಡ್ಕೊಂಡ ಅನ್ನುವಂತಹ ಕಥೆಯನ್ನು ನೋಡೋಣ. ಹಾಗೆಯೇ ಮುಂದಿನ ಭಾಗದಲ್ಲಿ ತೆನಾಲಿ ರಾಮನ ಕುರಿತಾದಂತಹ ಅನೇಕ ಕಥೆಗಳನ್ನು ನಾವು ತಿಳಿದುಕೊಳ್ಳುತ್ತಾ ಹೋಗಲಿದ್ದೇವೆ. ಹಾಗಾದರೆ ಇವಾಗ ನಾವು ತೆನಾಲಿ ರಾಮ ಕಾಳಿಕಾ ಮಾತೆಯ ಆಶೀರ್ವಾದವನ್ನು ಹೇಗೆ ಪಡ್ಕೊಂಡ ಅನ್ನೋದನ್ನು ತಿಳಿದುಕೊಳ್ಳೋಣ. ತೆನಾಲಿ ಅನ್ನುವಂತಹ ಒಂದು ಚಿಕ್ಕ ಗ್ರಾಮ. ಆ ಗ್ರಾಮದಲ್ಲಿ ಕಾಳಿಕಾ ಮಾತೆಯ ದೊಡ್ಡದಾದ ಒಂದು ದೇವಸ್ಥಾನ. ರಾಮಕೃಷ್ಣ ಅನ್ನುವಂತಹ ಒಬ್ಬ ಹುಡುಗ ದಿನನಿತ್ಯ ಆ ದೇವಿಯನ್ನು ಭಕ್ತಿಯಿಂದ ಪೂಜೆ ಮಾಡ್ತಾ ಇದ್ದ. ಅವನ ಮುಖದಲ್ಲಿ ಒಂದು ಅದ್ಭುತವಾದ ತೇಜಸ್ಸಿತ್ತು. ಅವನ ನಡೆ ನುಡಿಯಲ್ಲಿ ವಿನಯ ಸೌಜನ್ಯ ತುಂಬಿ ತುಳುಕ್ತಾ ಇತ್ತು. ಹೀಗಿರುವಾಗ ಆ ರಾಮಕೃಷ್ಣ ಒಂದು ಮಧ್ಯಾಹ್ನ ಸ್ನಾನ ಮಾಡಿ ದೇವಸ್ಥಾನಕ್ಕೆ ಬಂದು ತುಂಬ ಭಕ್ತಿಯಿಂದ ದೇವಿಯ ಮುಂದೆ ಕುಂತು ಧ್ಯಾನ ಮಗ್ನನಾಗಿ ದೇವಿಯಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದ. ಹಾಗೆ ಅದೇ ದಾರಿಯಲ್ಲಿ ನಡೆದುಕೊಂಡು ಹೋಗ್ತಾ ಇರುವಂತಹ ಒಬ್ಬ ಸನ್ಯಾಸಿ ಆ ದೇವಸ್ಥಾನಕ್ಕೆ ಬರ್ತಾರೆ. ಬಂದು ಧ್ಯಾನ ಮಗ್ನನಾಗಿ ಕುಳಿತಿರುವಂತಹ ರಾಮಕೃಷ್ಣನನ್ನು ನೋಡಿ ಆಶ್ಚರ್ಯಗೊಳ್ತಾರೆ. ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಇಷ್ಟೊಂದು ತನ್ಮಯತೆ, ಇಷ್ಟೊಂದು ಏಕಾಗ್ರತೆಯಿಂದ ಕೂತು ಧ್ಯಾನ ಮಾಡ್ತಿರುವಂತಹ ಆ ಹುಡುಗನನ್ನು ನೋಡಿದಂತಹ ಸನ್ಯಾಸಿಗೆ ಅವನ ಮೇಲೆ ಒಂದು ರೀತಿ ಪ್ರೀತಿ ಉಕ್ಕಿ ಬರ್ತದೆ. ಅವರು ತುಂಬ ಹೊತ್ತು ಅಲ್ಲೇ ಕುಳಿತು ಕಾಯ್ತಾರೆ. ರಾಮಕೃಷ್ಣನ ಧ್ಯಾನ ಮುಗಿಯೋದನ್ನೇ ಕುಳಿತು ನೋಡ್ತಾ ಇರ್ತಾರೆ. ಸ್ವಲ್ಪ ಹೊತ್ತಿನ ನಂತರ ರಾಮಕೃಷ್ಣ ತನ್ನ ಧ್ಯಾನವನ್ನು ಮುಗಿಸಿ ಎದ್ದಾಗ ಆ ಸನ್ಯಾಸಿ ರಾಮಕೃಷ್ಣನ ಹತ್ರ ಬಂದು, ಮಗು, ನೀನು ದಿನನಿತ್ಯ ಈ ದೇವಸ್ಥಾನಕ್ಕೆ ಬರ್ತೀಯಾ, ಈ ದೇವಿಯ ಆರಾಧನೆಯನ್ನು ಮಾಡ್ತೀಯಾ ಅಂತ ಕೇಳ್ತಾರೆ. ಆಗ ರಾಮಕೃಷ್ಣ, ಗುರುಗಳೇ, ಈಕೆ ನನ್ನ ತಾಯಿ, ಹಾಗಾಗಿ ನಾನು ದಿನವೂ ಬಂದು ಇಲ್ಲಿ ನನ್ನ ತಾಯಿಯ ಧ್ಯಾನವನ್ನು ಮಾಡ್ತೀನಿ ಅಂತ ಹೇಳ್ತಾನೆ. ರಾಮಕೃಷ್ಣನ ಮಾತನ್ನು ಕೇಳಿದಂತಹ ಸನ್ಯಾಸಿಗೆ ತುಂಬ ಸಂತೋಷವಾಗತ್ತೆ. ಆದರೂ ಅವನನ್ನು ಪರೀಕ್ಷೆ ಮಾಡೋಕ್ಕಾಗಿ ಅವರು ರಾಮಕೃಷ್ಣನಲ್ಲಿ ಒಂದೆರಡು ಪ್ರಶ್ನೆಗಳನ್ನು ಕೇಳ್ತಾರೆ. ಅದೇನೆಂದರೆ, ನೀನು ಈ ತಾಯಿಯನ್ನು ಯಾವತ್ತಾದರೂ ನೋಡಿದೀಯಾ? ಇಷ್ಟೊಂದು ತಾಯಿಯ ಭಕ್ತ ನೀನು, ಅವಳನ್ನು ಈ ರೀತಿಯೆಲ್ಲ ಧ್ಯಾನ ಮಾಡ್ತಿದೀಯಾ? ಖಂಡಿತ ನಿನಗೆ ಅವಳು ಯಾವತ್ತಾದರೂ ಒಂದಿನ ತನ್ನ ದರ್ಶನವನ್ನು ಮಾಡಿಯೇ ಮಾಡಿರ್ತಾಳೆ. ಆ ತಾಯಿ ಹೇಗಿದ್ದಾಳೆ ಅನ್ನೋದನ್ನು ನನಗೂ ಸ್ವಲ್ಪ ಹೇಳು ಅಂತ ಕೇಳ್ತಾರೆ. ಆಗ ತೆನಾಲಿ ರಾಮಕೃಷ್ಣ ಸ್ವಲ್ಪ ಬೇಸರದಿಂದ, ಇಲ್ಲ, ನಾನಿನ್ನೂ ಆ ತಾಯಿಯನ್ನು ನೋಡಿಲ್ಲ, ಅವಳನ್ನು ಹೇಗೆ ಉಳಿಸ್ಕೊಳ್ಳೋದು ಅನ್ನೋದು ನನಗೆ ಇನ್ನೂ ಗೊತ್ತಿಲ್ಲ ಅಂತ ಹೇಳ್ತಾನೆ. ಆಗ ಸನ್ಯಾಸಿ, ಅದೇನು ದೊಡ್ಡ ವಿಷಯ ಅಲ್ಲ, ನೀನು ಮೊದಲೇ ತಾಯಿಯ ಭಕ್ತ, ನೀನು ಮನಸ್ಸು ಮಾಡಿದ್ರೆ ಸಾಧ್ಯ ಆಗದೆ ಇರೋದು ಯಾವುದೂ ಇಲ್ಲ ಅಂತ ಹೇಳ್ತಾರೆ. ಆಗ ತೆನಾಲಿ ರಾಮನಿಗೆ ಹೇಗಾದರೂ ಮಾಡಿ ತಾನು ಕಾಳಿಕಾ ದೇವಿಯ ದರ್ಶನವನ್ನು ಮಾಡಲೇಬೇಕು ಅನ್ನುವಂತಹ ಒಂದು ಹಠ ಬರುತ್ತೆ. ಅವನು ಆ ಸನ್ಯಾಸಿಯ ಹತ್ರ ತಾನು ದೇವಿಯನ್ನು ಪ್ರತ್ಯಕ್ಷವಾಗಿ ನೋಡಬೇಕಂದ್ರೆ ಏನು ಮಾಡಬೇಕು ಅಂತ ಕೇಳ್ತಾನೆ. ಆಗ ಸನ್ಯಾಸಿಗಳು ಹೇಳ್ತಾರೆ, ನೀನೇನೂ ಮಾಡಬೇಕಾಗಿಲ್ಲ, ನೀನು ಇಷ್ಟು ದಿನ ಹೇಗೆ ಧ್ಯಾನವನ್ನು ಮಾಡ್ಕೊಂಡು ಬರ್ತಾ ಇದೆಯೋ ಆ ಧ್ಯಾನವನ್ನು ಅದೇ ರೀತಿಯ ಏಕಾಗ್ರತೆಯಿಂದ ಒಂದು ಇಡೀ ರಾತ್ರಿ ಮಾಡು. ತಾಯಿ ನಿನ್ನ ಭಕ್ತಿಗೆ ಮೆಚ್ಚಿ ನಿನ್ನ ಮುಂದೆ ಖಂಡಿತ ಪ್ರತ್ಯಕ್ಷಳಾಗ್ತಾಳೆ. ಆದರೆ ನೀನು ತಾಯಿಯನ್ನು ನೋಡಿ ಹೆದರ್ಕೋಬಾರ್ದು ಅಂತ ಹೇಳ್ತಾರೆ. ಆಗ ರಾಮಕೃಷ್ಣ ಹೇಳ್ತಾನೆ, ನಾನು ಯಾಕೆ ನನ್ನ ತಾಯಿಯನ್ನು ನೋಡಿ ಹೆದರ್ಕೊಳ್ಳಿ? ಯಾವುದಾದ್ರೂ ಮಗು ತನ್ನ ತಾಯಿಯನ್ನು ನೋಡಿ ಹೆದರ್ಕೊಳ್ಳೋದಿದೆಯಾ ಗುರುಗಳೇ? ಖಂಡಿತ ಇಲ್ಲ. ನನಗೂ ಕಾಳಿಯ ದರ್ಶನ ಆದರೆ ಸಾಕು, ಅವಳನ್ನು ನೋಡಿ ನಾನು ಖಂಡಿತ ಹೆದರೋದಿಲ್ಲ ಅಂತ ಹೇಳ್ತಾನೆ. ಆಗ ಸನ್ಯಾಸಿಗಳು ತುಂಬ ಪ್ರೀತಿಯಿಂದ ಅವನ ತಲೆಯನ್ನು ಸವರಿ ತನ್ನ ಮುಂದಿನ ದಾರಿಯನ್ನು ಹುಡುಕೊಂಡು ಹೋಗ್ತಾರೆ. ತೆನಾಲಿ ರಾಮ ತಾನು ದೃಢ ಸಂಕಲ್ಪ ಮಾಡಿದಂತೆ ಅವನು ಇಡೀ ರಾತ್ರಿ ಧ್ಯಾನವನ್ನು ಮಾಡೋಕೆ ಕೂತ್ಕೊಳ್ತಾನೆ. ಹಸಿವು, ನಿದ್ದೆ, ಸ್ಥಳ ಯಾವುದರ ಯೋಚನೆ ಇಲ್ಲದೆ ತನ್ನ ಧ್ಯಾನವನ್ನು ಮುಂದುವರಿಸ್ತಾನೆ. ಇಡೀ ರಾತ್ರಿ ಧ್ಯಾನದಲ್ಲಿ ಮಗ್ನನಾಗಿರ್ತಾನೆ. ಹಾಗೆ ಸಮಯ ಉರುಳುತ್ತಾ ಹೋಗುತ್ತೆ. ರಾಮಕೃಷ್ಣನಿಗೆ ಎಲ್ಲೋ ಒಂದು ಧ್ವನಿ ಕೇಳಿದಾಗತ್ತೆ. ತುಂಬ ಇಂಪಾದ ಮೃದುವಾದ ರಾಮಕೃಷ್ಣ ರಾಮಕೃಷ್ಣ ಅಂತ ಕರೆದಂತಹ ಧ್ವನಿ. ಅವನು ಆ ಸಮಯದಲ್ಲಿ ತಾನೇನೋ ಕನಸು ಕಾಣ್ತಾ ಇದ್ದೀನಿ, ಭ್ರಮೆಯಲ್ಲಿದ್ದೀನಿ ಅಂತ ಕಣ್ಣು ಮುಚ್ಕೊಂಡೇ ಇರ್ತಾನೆ. ಆಗ ಅವನಿಗೆ ಮತ್ತೆ ಪ್ರೀತಿಯ ಧ್ವನಿ ಕೇಳಿಸತ್ತೆ.
ಅವನು ಹೇಗೋ ಪ್ರಯತ್ನ ಪಟ್ಟು ಕಣ್ಣನ್ನೆಲ್ಲ ಉಜ್ಜಿಕೊಂಡು ನೋಡಿದಾಗ ಅವನ ಮುಂದೆ ಕಾಳಿಕಾದೇವಿ ಪ್ರತ್ಯಕ್ಷವಾಗಿ ನಿಂತಿರ್ತಾಳೆ. ಅವನು ತಾನು ನಿಜವನ್ನೇ ನೋಡ್ತಿದ್ದೀನೋ ಅಥವಾ ಸುಳ್ಳನ್ನು ನೋಡ್ತಿದ್ದೀನೋ ಅನ್ನೋ ಗೊಂದಲದಲ್ಲಿ ಕಣ್ಣರಳಿಸಿ ತುಂಬ ಹೊತ್ತು ದೇವಿಯನ್ನು ನೋಡ್ತಿರ್ತಾನೆ. ಇದ್ದಕ್ಕಿದ್ದಾಗೆ ಅವನ ಮುಖದಲ್ಲಿ ಒಂದೇ ಸಲ ನಗು ಬಂದ್ಬಿಡತ್ತೆ. ಅವನು ಹೊಟ್ಟೆ ಹಿಡ್ಕೊಂಡು ಜೋರಾಗಿ ನಗೋಕಾರಂಭಿಸ್ತಾನೆ. ಆಗ ಅವನನ್ನು ನೋಡಿದಂತಹ ಕಾಳಿಕಾದೇವಿಗೆ ಇದೇನಾಯ್ತು, ಈ ರಾಮಕೃಷ್ಣ ಯಾಕೆ ಈ ಥರ ನಗ್ತಿದ್ದಾನೆ ಅಂತ ಸ್ವಲ್ಪ ಹುಸಿ ಕೋಪ ಬರುತ್ತೆ. ಅವಳು ತನ್ನ ಕಣ್ಣನ್ನೆಲ್ಲ ಕೆಂಪಗೆ ಮಾಡಿಕೊಂಡು, ರಾಮಕೃಷ್ಣ ಇದೇನಿದು ಹುಚ್ಚಾಟ, ಯಾಕೆ ಈ ರೀತಿ ನಗ್ತಿದೀಯಾ ಅಂತ ಕೇಳ್ತಾಳೆ. ನಿನಗೆ ನನ್ನ ನೋಡಿ ಭಯ ಆಯ್ತಾ? ಆ ಭಯಕ್ಕೇನಾದರೂ ಈ ರೀತಿ ನಗು ಬರ್ತಾ ಇದೆಯಾ ಅಂತ ಕೇಳ್ತಾಳೆ. ಆಗ ರಾಮಕೃಷ್ಣ ಭಕ್ತಿಯಿಂದ, ನನ್ನ ತಾಯಿಯನ್ನು ನೋಡಿ ನಾನು ಯಾಕೆ ಭಯಪಡಲಿ, ನಿನ್ನನ್ನು ನೋಡೋಕಂತಾನೆ ನಾನು ಇಡೀ ರಾತ್ರಿ ಹಸಿವು ನಿದ್ದೆ ಎಲ್ಲವನ್ನು ಮರೆತು ಕಾದು ಕೂತಿದ್ದೇನೆ, ಈಗ ನಿನ್ನ ನೋಡಿದ್ರೆ ನಾನು ಭಯ ಬೀಳ್ತೀನ ಹೇಳು ತಾಯಿ ಅಂತ ಕೇಳ್ತಾನೆ. ಆಗ ಕಾಳಿಕಾ ಮಾತೆ, ಹಾಗಾದರೆ ನೀನು ಯಾಕೆ ನಕ್ಕಿದ್ದು ಅಂತ ಕೇಳ್ತಾಳೆ. ಅದಕ್ಕೊಂದು ಕಾರಣ ಇದೆ ತಾಯೇ, ನಿನ್ನ ನೋಡಿದ್ರೆ ನನಗೆ ಏನೋ ಒಂದು ರೀತಿ ವಿಚಿತ್ರ ಅನ್ನಿಸ್ತು. ಯಾಕಂದರೆ ಕಾಳಿಗೆ 1,000 ಮುಖ ಇತ್ತು, ಆದರೆ ಕೈಗಳು 2 ಇತ್ತು. ಅವಳ ಸ್ವರೂಪವನ್ನು ನೋಡಿದಂತಹ ರಾಮಕೃಷ್ಣನಿಗೆ ತಲೆಯಲ್ಲಿ ಏನೇನೋ ಆಲೋಚನೆಗಳು ಬಂದು ನಗು ಬಂತು. ಅದನ್ನೇ ಅವನು ತಾಯಿಯ ಮುಂದೆ ಹೇಳ್ತಾನೆ, ನಿನಗೆ 1,000 ತಲೆ ಇದೆ, ಅದೇ ರೀತಿ ಕೈಗಳು ಮಾತ್ರ 2 ಇದೆ, ಒಂದಕ್ಕೆ ಒಂದು ತಾಳ ಮೇಳನೇ ಇಲ್ವಲ್ಲ ತಾಯಿ ಅಂತ ಹೇಳ್ತಾನೆ. ಆಗ ಕಾಳಿಕಾ ಮಾತೆಗೆ ಅವನ ಮಾತು ಅರ್ಥ ಆಗೋದಿಲ್ಲ. ನೀನೇನು ಹೇಳ್ತಿದ್ಯಾ, ತಾಳ ಮೇಳ ಇಲ್ಲ ಅಂದರೆ ಅಂತ ಕೇಳ್ತಾಳೆ. ಆಗ ರಾಮಕೃಷ್ಣ, ನಮಗೆಲ್ಲ ಒಂದೇ ಮುಖ 2 ಕೈ ಇದೆ, ಆದರೆ ನೆಗಡಿಯಾದಾಗ ನಮಗೆ ಮೂಗು ಒರೆಸ್ಕೊಳ್ಳೋಕೆ 2 ಕೈಯೇ ಸಾಕಾಗಲ್ಲ, ಇನ್ನು ನಿನಗೆ 1000 ಮೂಗಿದೆ, ಕೈ ಮಾತ್ರ 2 ಇದೆ. ನಿನ್ನ 1000 ಮೂಗಿಗೆ ನೆಗಡಿ ಆದರೆ ನೀನು ಹೇಗೆ ನಿಭಾಯಿಸ್ತೀಯಾ ಅನ್ನೋದನ್ನು ಯೋಚನೆ ಮಾಡಿ ನನಗೆ ನಗು ಬಂತು ಅಂತ ಹೇಳ್ತಾನೆ. ಅವನ ಈ ಮುಗ್ಧ ಮಾತುಗಳನ್ನು ಕೇಳಿ ಕಾಳಿಕಾ ಮಾತೆಗೂ ಜೋರಾಗಿ ನಗು ಬಂದೋಯ್ತು. ಅವನ ಬುದ್ಧಿಮತ್ತೆ, ಅವನ ಚುರುಕುತನ, ಅವನ ಕಲ್ಪನಾ ಶಕ್ತಿ ಇದನ್ನೆಲ್ಲ ನೋಡಿ ಕಾಳಿಕಾ ಮಾತೆಗೆ ತುಂಬ ಖುಷಿಯಾಯಿತು. ಅವನ ಮೇಲೆ ಪ್ರೀತಿ ಉಕ್ಕು ಬಂತು. ಅವಳು ತೆನಾಲಿ ರಾಮಕೃಷ್ಣನನ್ನ ಮನಸ್ಸು ತುಂಬಿ ಹರಿಸ್ತಾಳೆ. ಆಮೇಲೆ ಅವಳು ತೆನಾಲಿ ರಾಮನ ತಲೆಯನ್ನು ಸವರ್ತಾ ಹೇಳ್ತಾಳೆ, ರಾಮಕೃಷ್ಣ, ನಿನ್ನ ಹಾಸ್ಯ ಪ್ರಜ್ಞೆಯನ್ನು ನೋಡಿ ನನಗೆ ತುಂಬ ಸಂತೋಷವಾಗಿದೆ. ನಾನು ನಿನಗೊಂದು ವರ ಕೊಡ್ತೇನೆ. ಮುಂದೆ ನೀನು ಜಗತ್ತಿನಲ್ಲೆಲ್ಲೆಡೆಯಲ್ಲೂ ವಿಕಟ ಕವಿ ಅಂತ ಪ್ರಸಿದ್ಧನಾಗ್ತೀಯ. ನೀನೀಗ ವಿಜಯನಗರದ ಕೃಷ್ಣದೇವರಾಯರ ಆಸ್ಥಾನಕ್ಕೆ ಹೋಗು. ನಿನ್ನ ಮುಂದಿನ ಜೀವನದ ದಾರಿಗಳು ಅಲ್ಲಿಂದನೇ ಆರಂಭವಾಗತ್ತೆ. ನೀನು ದೇಶದಲ್ಲೆಲ್ಲೆಡೆ ಪ್ರಸಿದ್ಧವಾಗ್ತೀಯ ಅಂತ ಅವನಿಗೆ ವರವನ್ನು ಕೊಟ್ಟು ಅವಳು ಅಲ್ಲಿಂದ ಮಾಯ ಆಗ್ತಾಳೆ. ಆದರೂ ರಾಮಕೃಷ್ಣ ತುಂಬ ಹೊತ್ತು ಅದೇ ಜಾಗದಲ್ಲಿ ಕೂತೇ ಇರ್ತಾನೆ. ಯಾಕಂದರೆ ಅವನಿಗೆ ತಾನು ಕಂಡಿದ್ದಲ್ಲ ಕನಸೋ ನನಸೋ ಅನ್ನೋದೇ ಗೊತ್ತಾಗ್ತಾ ಇರಲ್ಲ. ಹಾಗೆಯೇ ದಿನ ಕಳೆದಂತೆ ತೆನಾಲಿ ರಾಮಕೃಷ್ಣ ವಿಜಯನಗರಕ್ಕೆ ಹೋಗೋ ನಿರ್ಧಾರವನ್ನು ಮಾಡ್ತಾನೆ. ವಿಜಯನಗರಕ್ಕೆ ಹೋಗಿ ತನ್ನ ಭವಿಷ್ಯವನ್ನು ಅಲ್ಲಿ ಕಂಡುಕೊಳ್ಬೇಕು ಅನ್ನುವಂತಹ ಹಠವನ್ನು ತೊಡ್ತಾನೆ. ಮುಂದೆ ವಿಜಯನಗರಕ್ಕೆ ಹೋದ ಮೇಲೆ ತೆನಾಲಿ ರಾಮ ಯಾವ ರೀತಿಯ ಸಾಧನೆಗಳನ್ನು ಮಾಡ್ತಾನೆ, ಯಾವ ರೀತಿಯ ಸವಾಲುಗಳನ್ನು ಎದುರಿಸ್ತಾನೆ, ಅವನಿಗೆ ಅಲ್ಲಿ ಒಂದು ಸ್ಥಾನವನ್ನು ಪಡೆದುಕೊಳ್ಳಬೇಕಾದ್ರೆ ಅನುಭವಿಸಿದಂತಹ ಪರಿಸ್ಥಿತಿಗಳು ಯಾವುವು ಅನ್ನೋದನ್ನೆಲ್ಲ ನಾವು ಮುಂದಿನ ಕಥೆಗಳಲ್ಲಿ ನೋಡ್ತಾ ಹೋಗೋಣ. ಅಲ್ಲಿಯ ತನಕ ನೀವೆಲ್ಲರೂ ಕಥಾ ಪ್ರಪಂಚವನ್ನು ನೋಡ್ತಾ ಇರಿ. ಕಥೆಗಳು ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು. ಕಥಾ ಪ್ರಪಂಚ.